ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಕೇರಳ ಸ್ಟೈಲ್ ಕೂಟುಗರಿ ಮಾಡ್ತಿದ್ದೀನಿ. ನನಗೆ ಕೇರಳ ಸದ್ಯದಲ್ಲಿ ತುಂಬ ಇಷ್ಟ ಇರೋದು ಕೂಟುಗರಿ ಮತ್ತು ಸಾಂಬಾರು. ಅದು ಇಲ್ಲಿದ್ದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ. ಸೊ ಇವತ್ತು ನಾನು ಕೂಟುಗರಿ ಮಾಡ್ತಿದ್ದೀನಿ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಸೊ ಕುಕ್ಕರಿಗೆ ನಾನು ಕಡಲೆ ಹಾಕಿದ್ದೀನಿ. ಇದನ್ನ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನೀರು, ಉಪ್ಪು, ಅರಿಶಿನ ಹಾಕಿ ಬೇಯಿಸ್ಕೊಳ್ಳುವ. ಒಂದು 5-6 ವಿಷಿಲ್ ಕೂಗಿಸಿದ್ರೆ ಸಾಕು. ಮತ್ತು ಇದಕ್ಕೆ ಬೇಕಾಗಿದ್ದು ಮೇಯ್ನಾಗಿ ಕಾಯಿ. ಇದು ರಾ ಕಾಯಿ ಮತ್ತು ಇದು ಚೇನೆ ಅಂತ ಹೇಳ್ತೀವಿ ಇಲ್ಲಿ, ಅದು ಬೇಕು. ಚೇನೆ ಇಲ್ಲದಿದ್ದರೂ ನಡೆಯುತ್ತೆ. ಚೇನೆ ಇದ್ದಿದ್ದಕ್ಕೆ ನಾನು ಹಾಕ್ತಿದ್ದೀನಿ. ಚೇನೆನೂ ಕಾಯಿನೂ ಕ್ಯೂಬಾಗಿ ಕಟ್ ಮಾಡಿ ನಾವು ತಗೊಳ್ಳುವ. ನೋಡಿ, ನಾನು ಚೇನೆ ಕಟ್ ಮಾಡುವಾಗ ಕೈಗೆ ಎಣ್ಣೆ ಹಾಕ್ತಿದ್ದೀನಿ. ಇದು ಕೆರಿಯುತ್ತೆ ಚೇನೆ ಕಟ್ ಮಾಡುವಾಗ, ಸೊ ಅದಕ್ಕೆ ಎಣ್ಣೆ ಹಾಕಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಕಟ್ ಮಾಡಿ ಆಯಿತು. ಇವಾಗ ಇದನ್ನ ತೊಳೆದು ಬಿಟ್ಟು ನೀರು ಹಾಕಿ ಇಡಬೇಕು. ಇಲ್ಲದಿದ್ದರೆ ಕಾಯಿ ಅಲ್ವಾ, ಕಪ್ಪಾಗಿ ಬಿಡುತ್ತೆ. ಸೊ ಅಷ್ಟರಲ್ಲಿ ನಾವು ಇವಾಗ ತೆಂಗಿನಕಾಯಿ ಹುರ್ಕೊಳ್ಬೇಕು. ಇದಕ್ಕೆ ಮೇಯ್ನ್ ಟೇಸ್ಟೇ ಇದು. ಈ ತೆಂಗಿನಕಾಯಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಅದನ್ನ ಕರಗಿಸದೆ ಚೆಂದ ನೀಟಾಗಿ ಅದನ್ನ ಹುರಿದ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆನೇ ಇದಕ್ಕೆ ಬಳಸಬೇಕು. ಆದ್ರೆ ಅದರದ್ದು ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ತೆಂಗಿನ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕಿದ್ಮೇಲೆ ಉದ್ದಿನಬೇಳೆ ತೊಳೆದು ಇದರಲ್ಲಿ ಹಾಕಬೇಕು. ಉದ್ದಿನಬೇಳೆ ಕೂಡ ಹಾಕಿ ಅದು ಚೆಂದ ಫ್ರೈ ಆದಮೇಲೆ ಒಣಗಿದ ಮೆಣಸು ಕೂಡ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ವಾ. ನೋಡಿ, ಅದು ಫ್ರೈ ಆದಮೇಲೆ ನಾನು ತೆಂಗಿನಕಾಯಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಹಾಕಿದ್ಮೇಲೆ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಅದು ಕರಗೋಗ್ಬಿಡುತ್ತೆ. ಅದಕ್ಕೆ ಕೈ ಬಿಡೋದೇ ನಾವು ಅದನ್ನ ಮಿಕ್ಸ್ ಮಾಡ್ಕೊಂಡಿರಬೇಕು. ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ಇದೀಗ ಅರ್ಧ ಸ್ಟೇಜ್ ಆಗಿದೆ ಅಷ್ಟೇ. ನೋಡಿ, ಇವಾಗ ಹಿಂಗೆ ಆಗಿದೆ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಇದೇ ರೀತಿ ತಲೆ ಹಿಡಿಬಾರ್ದು. ಗ್ಯಾಸ್ ಸ್ಲೋವಲ್ಲಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಒಂದು ಮುಕ್ಕಾಲು ಭಾಗ ಆಗಿದೆ. ಇನ್ನೂ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಆಯಿತು. ಈ ಕಲರ್ ಬರಬೇಕು. ಸ್ವಲ್ಪ ಬ್ಲ್ಯಾಕಾಗಿ ಕರಿಯದೆ ಚೆನ್ನಾಗಿ ಈ ಕಲರ್ ಬರಬೇಕು. ಅದನ್ನ ಆಫ್ ಮಾಡಿಬಿಟ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ. ಇದಕ್ಕೆ ಮೇಯ್ನ್ ಟೇಸ್ಟೇ ಪೆಪ್ಪರ್ ನೋಡಿಕೊಂಡು ನಮ್ಮ ಖಾರಕ್ಕೆ ನಾನು ಮೆಣಸಿನ ಪುಡಿ ಕೂಡ ಹಾಕ್ತೀನಿ. ನೋಡಿಕೊಂಡು ನಾವು ಖಾರಕ್ಕೆ ಹಾಕ್ಕೊಳ್ವಾ. ನೋಡಿ, ನಾವು ಹುರಿದಿಟ್ಟಿದ್ದಲ್ಲ ತೆಂಗಿನಕಾಯಿ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನೇನು ಮಾಡ್ತಿದ್ದೀನಿ, ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇದು ತಣ್ಣದಿದೆ, ಬಿಸಿ ಇಲ್ಲ, ತಣ್ಣಗಾಗಿದೆ. ಇವಾಗ ಅದನ್ನ ಅರ್ಧ ಭಾಗದಷ್ಟು ತಗೊಂಡು ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತಿದ್ದೀನಿ. ನೀರು ಹಾಕಿ ರುಬ್ಕೊಳ್ವ. ಇವಾಗ ನೋಡಿ, ಕಡಲೆ ಕೂಡ ಬೆಂದೋಯ್ತು. ಸೊ ಅದಕ್ಕೆ ನಾವು ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ ಕಾಯಿ, ಅದನ್ನ ಕೂಡ ಇದರಲ್ಲೇ ಹಾಕ್ಕೊಳ್ವ. ಇದನ್ನ ಬೇರೆ ಕೂಡ ನೀವು ಬೇಯಿಸ್ಕೊಳ್ಬೋದು. ನಾನು ಬೇಗ ಆಗಲಿ ಅಂತೇಳಿ ಕುಕ್ಕರಲ್ಲೇ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಇದಕ್ಕೆ ಒಂಚೂರು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ ಪುಡಿ, ಮತ್ತು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದು ಕಡಲೆಗೆ. ಸೊ ನೋಡಿಕೊಂಡು ಇವಾಗ ಉಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ
ಸ್ವಲ್ಪ ನೀರಿಲ್ಲ, ಡ್ರೈ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಈಗ ಬೆಂದಿದೆ. ಈಗ ಇದನ್ನ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಅದನ್ನ ಬೇಯಿಸ್ಕೊಳ್ವಾ. ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಟಿದ್ದಲ್ವಾ, ಅದನ್ನ ಹಾಕಿ ಚೆಂದ ಮಿಕ್ಸ್ ಮಾಡುವ. ಅದರಲ್ಲಿ ನೀರಿರುತ್ತೆ, ನೀರು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗೋಷ್ಟು ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ವ. ನಾವೊಂದು ಅರ್ಧ ಭಾಗದಷ್ಟು ತಗೊಂಡು ನಾವು ಗ್ರೈಂಡ್ ಮಾಡಿಟ್ಟಿದ್ದಲ್ವ, ಅದನ್ನ ಇವಾಗ ನಾನು ಇದರಲ್ಲಿ ಹಾಕ್ತಿದ್ದೀನಿ. ಸೊ ಇದು ಯಾಕೆಂದರೆ ನಮಗೆ ಕಾಯಿ ಮಾತ್ರ ನಾವು ತುರ್ಕೊಂಡು ಅದರಲ್ಲಿ ಹಾಕಿದ್ರೆ ನಮಗೆ ಒಂದು ಡ್ರೈ ಫೀಲ್ ಇರುತ್ತೆ ತಿನ್ನುವಾಗ. ಸೊ ಈ ಥರ ನಾವು ಸ್ವಲ್ಪ ರುಬ್ಕೊಂಡು ಹಾಕುವಾಗ ಅದ್ರದ್ದು ಮಸಾಲೆಲ್ಲ ಹಿಡಿದು ನಮಗೆ ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಹಾಕ್ತಿದ್ದೀನಿ. ಚೆಂದ ಮಿಕ್ಸ್ ಮಾಡಿ ನಾವು ಅದನ್ನ ಚೆಂದ ಅದ್ರದ್ದು ನೀರು ಡ್ರೈ ಆಗೋ ತನಕ ಬೇಯಿಸ್ಕೊಳ್ಬೇಕು. ಎಲ್ಲ ನೋಡಿ ಬೆಂದಾಗಿದೆ. ಆದಮೇಲೆ ನಾವು ಇನ್ನು ಅರ್ಧ ಭಾಗ ಇಟ್ಟಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನ ಹುರಿದಿದ್ದನ್ನ ಹಾಕ್ತಿದ್ದೀನಿ. ಅದನ್ನ ಚೆಂದ ಹಾಕಿ ಚೆಂದ ಫ್ರೈ ಮಾಡಬೇಕು. ಚೆಂದ ಫ್ರೈ ಆದಮೇಲೆ ಇವಾಗ ನೀವು ಉಪ್ಪು ಬೇಕಾದರೆ ಉಪ್ಪು ಹಾಕಿ, ಖಾರಕ್ಕೆ ನಿಮಗೆ ಖಾರ ಸಾಕಾಗಿಲ್ಲ ಅಂದರೆ ಪೆಪ್ಪರ್ ಪುಡಿ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆಯಿತು. ಇಷ್ಟೇ ಸಿಂಪಲ್ ಡಿಶ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಕೂಡ ಮನೇಲಿ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಅಲ್ಲಿವರೆಗೂ ಬಾಯ್ ಬಾಯ್.